ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ತರಗತಿಯಲ್ಲಿ ನಮ್ಮ ಒಂದು 8ನೇ ತರಗತಿಯ ಒಂದು ಪದ್ಯಭಾಗವಾಗಿರ್ತಕ್ಕಂತಹ ಸೋಮೇಶ್ವರ ಶತಕ, ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆಯನ್ನ ಮಾಡೋಣ. ಈ ಒಂದು ಚಟುವಟಿಕೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ನಿರ್ವಹಿಸೋಣ. ಹಾಗಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ 3 ತಂಡಗಳಾಗಿ ಈಗ ಕುಂತಿರಿ. ಈ 3 ತಂಡದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ತಂಡಗಳ ಒಂದು ಯಾವ ತಂಡ ಯಾವ ಸ್ಥಾನದಲ್ಲಿ ಕೂತ್ಕೋಬೇಕಂತ ಬಿಟ್ಟು ಇಲ್ಲಿ ಚೀಟಿ ಬರೆದಿನಿ, ಚೀಟಿ ಎತ್ತುವ ಮುಖಾಂತರವಾಗಿ ಆಯ್ಕೆ ಮಾಡೋಣ. ಹಾಗಾಗಿ 3 ತಂಡಗಳ ನಾಯಕರು ಬಂದ್ರೆ ಚೀಟಿಯನ್ನ ಎತ್ಕೋಬಹುದು. ಬರಬಹುದು. ಈ ತಂಡ ಆಕಾರದಲ್ಲಿ ಒಬ್ರು, ಮೊದಲನೇ ತಂಡ ಪಂಪ ತಂಡದವರು, ನಮಿತಾ ಮತ್ತು ತಂಡದವರು ಈ ಕಡೆ ಬನ್ನಿ. ಮೊದಲನೇ ತಂಡ ಚೀಟಿ ಕೊಡು. ಪಂಪ ತಂಡ ಮೊದಲನೇ ತಂಡ, ಇದು 3ನೇ ತಂಡ ಅರ್ಶನ ತಂಡ, 2ನೇ ತಂಡ ಕೊನ್ನ ತಂಡ ಅಮೂಲ್ಯ ನಾಯಕತ್ವದ 2ನೇ ತಂಡ. ಈಗ ಮೊದಲನೇ ತಂಡವಾಗಿ ನಮಿತಾ ನಾಯಕತ್ವದ ಪಂಪ ತಂಡವಿದೆ. ಹಾಗೆ 2ನೇ ತಂಡವಾಗಿ ಅಮೂಲ್ಯ ನಾಯಕತ್ವದ ಕೊನ್ನ ತಂಡ ಇದೆ. ಹಾಗೆ 3ನೇ ತಂಡ ಹರ್ಷ ನಾಯಕತ್ವದ ರನ್ನ ತಂಡ ಇದೆ. ಹಾಗಾಗಿ ಮತ್ತೊಮ್ಮೆ 3 ತಂಡದವರು ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ನಿಯಮಗಳು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 3 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತು ಕವಿ ಪರಿಚಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ತಂಡಕ್ಕೂ ಕೂಡ ಒಂದೊಂದು ಪ್ರಶ್ನೆ ಬರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ 2 ಅಂಕಗಳು ಸಿಗುತ್ತೆ. ಹಾಗೆ 2ನೇ ಸುತ್ತು ತಟ್ಟಂತ ಹೇಳಿ ಅಂತೇಳಿ 2ನೇ ರೌಂಡ್ ಇರುತ್ತೆ. ಪ್ರತಿಯೊಂದು ತಂಡಕ್ಕೂ ಕೂಡ 3 ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಒಂದೊಂದು ಪ್ರಶ್ನೆಗೂ ಕೂಡ 2 ಅಂಕಗಳು ಸಿಗ್ತಾ ಹೋಗುತ್ತೆ. ನೀವು ಕ್ವಶನ್ ಹೇಳಿಲ್ಲ ಅಂದ್ರೆ, ನೀವು ಕ್ವಶನ್ ಪಾಸ್ ಆದಂತ ಕ್ವಶನ್ಗೆ ಬೇರೆ ತಂಡದವರು ಉತ್ತರ ಹೇಳಿದ್ರೆ ಅದಕ್ಕೆ 1 ಅಂಕ ಇರುತ್ತೆ. ಹಾಗೆ 3ನೇ ಸುತ್ತು ಸ್ವಲ್ಪ 2-3 ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಯೋಚಿಸಿ ಹೇಳಿ ಅಂತಕ್ಕಂಥ ಒಂದು ಸುತ್ತು ಇರುತ್ತೆ. ಯೋಚಿಸಿ ಹೇಳಿ ಅಂತ ಹೇಳ್ಬಿಟ್ಟು, ಸೊ ಇದಕ್ಕೆ ನೇರವಾದಂತ ಪ್ರಶ್ನೆಗೆ ನೇರವಾದಂತ ಉತ್ತರವನ್ನು ಕೊಟ್ಟರೆ ಅದೇ ತಂಡದವರು 4 ಅಂಕ ಸಿಗುತ್ತೆ. ಕ್ವಶನ್ ಪಾಸ್ ಆದ್ರೆ ಉತ್ತರವನ್ನು ಹೇಳಿದಂತಹ ಪಾಸ್ ತಂಡದಂತವರು 2 ಅಂಕಗಳನ್ನ ಗಳಿಸ್ಕೊಂತಾರೆ. ಅರ್ಥ ಆಯ್ತಲ್ಲ? ಆರಂಭ ಮಾಡಬಹುದಲ್ಲ? ಈಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಈಗ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಮೊದಲನೇ ತಂಡಕ್ಕೆ ನಮ್ಮ ಕವಿ ಪರಿಚಯಕ್ಕೆ ಸಂಬಂಧಪಟ್ಟಂತ ಮೊದಲನೇ ಸುತ್ತಿನ ಪ್ರಶ್ನೆ ಬರ್ತಾ ಇದೆ. ಈ ಒಂದು ಪದ್ಯಮಾನದ ಕವಿಗಳಾಗಿರ್ತಕ್ಕಂತಹ ಹುಲಿಗೆರೆ ಸೋಮನಾಥ ಅಲ್ವಾ? ಈ ಒಂದು ಹುಲಿಗೆರೆ ಸೋಮನಾಥ ಕವಿ ಅವರ ಒಂದು ಕಾಲ ಯಾವುದು? 1999. ಕರೆಕ್ಟ್ ಆಗಿ 1999 ಒಬ್ಬರು ಹೇಳಿ ಕ್ಲಿಯರ್ ಆಗಿ. 1922 ಅಲ್ಲ, ಈಕೆ ಕರೆಕ್ಟ್ ಹೇಳ್ತಿದ್ದಾಳೆ. ಕರೆಕ್ಟ್ ಆಗಿ ಹೇಳಿ ಕ್ಲಿಯರ್ ಆಗಿ. 1999 ಸರಿಯಾದಂತ ಉತ್ತರ. ಅಲ್ಲ, 1299 ನಮ್ಮಿಂದ ಕರೆಕ್ಟ್ ಆಗಿ ಹೇಳಿದ್ರೆ. ಹಾಗಾಗಿ ಮೊದಲ ತಂಡಕ್ಕೆ 2 ಅಂಕಗಳು ಸಂಪೂರ್ಣವಾಗಿ ಸಿಗ್ತಾ ಇದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಆರಾಮಾಗಿ ಕ್ಲಿಯರ್ ಆಗಿ ಹೇಳಿ, ಗೊಂದಲ ಮಾಡ್ಕೋಬೇಕು ಹೋಗ್ಬೇಡಿ. ನೆಕ್ಸ್ಟ್ 2ನೇ ತಂಡಕ್ಕೆ ನಮ್ಮ ಮೊದಲನೇ ಪ್ರಶ್ನೆ ಹೋಗ್ತಾ ಇದೆ. ಹುಲಿಗೆರೆ ಸೋಮನಾಥ ಅವರು ಹುಟ್ಟಿದಂತಹ ಸ್ಥಳ ಯಾವುದು? ಧಾರವಾಡ ಜಿಲ್ಲೆಯ ಶಿರಹಟ್ಟಿಯಲ್ಲಿ ತಾಲೂಕಿನ ಹುಲಿಗೆರೆಯಲ್ಲಿ ಜನಿಸಿದರು. ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹುಲಿಗೆರೆ ಅಂತಕ್ಕಂಥ ಒಂದು ಸರಿಯಾದಂತಹ ಉತ್ತರವನ್ನ 2ನೇ ತಂಡದವರು ಹೇಳಿರೋದ್ರಿಂದ ಆ 2ನೇ ತಂಡಕ್ಕೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ 2 ಅಂಕಗಳು ಸಿಗ್ತಾ ಇದೆ. ಈಗ 3ನೇ ತಂಡಕ್ಕೆ ನಮ್ಮ ಪ್ರಶ್ನೆ ಹೋಗ್ತಾ ಇದೆ. ಹುಲಿಗೆರೆ ಸೋಮನಾಥ ಅವರು ಬರೆದಿರ್ತಕ್ಕಂತಹ ಕಾವ್ಯಗಳು ಯಾವ? 2 ಕಾವ್ಯಗಳನ್ನ ಬರೆದಿರೋರು ಯಾವ್ಯಾವು? ಸೋಮೇಶ್ವರ ಶತಕ, ಭಾರತ ರತ್ನ ಅಲ್ಲ, ಸೋಮೇಶ್ವರ ಶತಕ 1. ಮತ್ತೆ ಇನ್ನೊಂದಿದೆ ಅಲ್ಲ, ರತ್ನ ಕರೆಕ್ಟ್. ಕವಿರತ್ನ ಅಲ್ಲ, ಕನ್ನಡ ರತ್ನ. ಟೈಮ್ ಹೊಡ್ತಾ ಇದೆ.
ಕ್ವಶನ್ ಪಾಸ್ ಮಾಡ್ತಾ ಇದೀವಿ ಮೊದಲನೇ ತಂಡಕ್ಕೆ. ಕನ್ನಡ ರತ್ನ ಕರಂಡಕ ಅಂತಕ್ಕಂಥದ್ದು ಒಂದು, ಮತ್ತೊಂದು ಸೋಮೇಶ್ವರ ಶತಕ ಅಂತಕ್ಕಂತಹ ಮತ್ತೊಂದು. ಬಟ್ ಈ ಒಂದು ಉತ್ತರಕ್ಕೆ ಎರಡು ಇರೋದು ಆನ್ಸರ್ ಇದರಲ್ಲಿ. ಬಟ್ ನೀವೊಂದು ಉತ್ತರವನ್ನು ಹೇಳಿರೋದ್ರಿಂದ 2 ಅಂಕಗಳನ್ನ ಡಿವೈಡ್ ಮಾಡೋಣ ಅಲ್ವಾ. ನ್ಯಾಯ ಆಗ ಇಬ್ಬರಿಗೂ ಸಲ್ಲುತ್ತೆ. ಮೊದಲನೇ ತಂಡಕ್ಕೆ 1 ಅಂಕ ಸಿಕ್ಕರೆ ನನ್ನ ತಂಡಕ್ಕೆ 1 ಅಂಕಗಳನ್ನ ಸಿಗ್ತಾ ಇದೆ. ಅದೇನ ಒಪ್ಕೊಂತೀರಲ್ವಾ? ಈಗ ಇಲ್ಲಿಗೆ ಮೊದಲನೇ ಸುತ್ತು ಅಂತ್ಯಗೊಂಡಿದ್ದು. ಮೊದಲನೇ ಸುತ್ತಿನ ಅಂತ್ಯದಲ್ಲಿ ಮೊದಲನೇ ತಂಡದವರು 3 ಅಂಕಗಳನ್ನ ಗಳಿಸಿದ್ರೆ, ಎರಡನೇ ತಂಡದವರು 2 ಅಂಕಗಳನ್ನ ಗಳಿಸಿರುತ್ತಾರೆ. ಹಾಗೆ ನನ್ನ ತಂಡದವರು 1 ಅಂಕಗಳನ್ನ ಗಳಿಸಿದ್ದಾರೆ. 3 ತಂಡಕ್ಕೂ ಕೂಡ ಅಭಿನಂದನೆಗಳು, ಕ್ಲಾಪ್ಸ್. ಈಗ ಎರಡನೇ ಸುತ್ತು ಪ್ರಾರಂಭ ಮಾಡ್ತಾ ಇದೀವಿ. ಎರಡನೇ ಸುತ್ತಿನಲ್ಲಿ ನಮ್ಮ ಮೊದಲನೇ ತಂಡಕ್ಕೆ ಎರಡನೇ ಸುತ್ತಿನ ಮೊದಲ ಪ್ರಶ್ನೆ, ನಿಜವಾದಂತಹ ಬಂಧು ಯಾರು? ನಿಜವಾದ ಬಂಧು ಯಾರು? ಆನ್ಸರ್ ಕರೆಕ್ಟ್ ಇದೆ. ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಹಿತಾಸಕ್ತಿಯನ್ನು ಬಯಸುವವನು ಅವನೇ ನಿಜವಾದ ಬಂಧು. ಉತ್ತರ ಸರಿಯಾದ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಎರಡನೇ ತಂಡಕ್ಕೆ 2 ಅಂಕ ಸಿಗ್ತಾ ಇದೆ. ಯಾರು ನಮ್ಮ ಹಿತವನ್ನ ಬಯಸ್ತಾರೋ ಅವರೇ ನಮ್ಮ ನಿಜವಾದಂತಹ ಬಂಧುಗಳು ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಕೋಲಿಗೆರೆ ಸೋಮನಾಥ್ ಅವರು ಹೇಳಿರ್ತಕ್ಕಂಥದ್ದು. ಹಾಗೆ ಎರಡನೇ ಪ್ರಶ್ನೆ ಮೊದಲನೇ ತಂಡಕ್ಕೆ ನಮ್ಮ ಮೊದಲನೇ ಪ್ರಶ್ನೆ ಹೋಗ್ತಾ ಇದೆ, ಧಾರ್ಮಿಕನೆಂದು ಯಾರನ್ನ ಕರೆಯಲಾಗಿದೆ? ಧಾರ್ಮಿಕನೆಂದು ಯಾರನ್ನ ಕರೆಯಲಾಗಿದೆ? ಹಿಂದಿರುಗಿ ಕೂತ್ಕೊಳ್ಳಿ. ಗೊತ್ತಿಲ್ವಾ? ಕ್ವಶನ್ ಮೊದಲನೇ ತಂಡಕ್ಕೆ ಪಾಸ್ ಆಗ್ತಾ ಇದೆ. ಬಹಳ ಈಸಿ ಇದೆ ಉತ್ತರ. ಉತ್ತರ ತಪ್ಪಾಗಿದೆ. ಮೊದಲನೇ ತಂಡಕ್ಕೆ ಕ್ವಶನ್ ಪಾಸ್ ಆಗ್ತಾ ಇದೆ. ಬಹಳ ಈಸಿ ಇದೆ. ಇದು ಎರಡನೇ ಪ್ರಶ್ನೆ ತಂಡದ ಪ್ರಶ್ನೆ ಇತ್ತು. ಹಾಗಾಗಿ ಎರಡನೇ ತಂಡಕ್ಕೆ 0 ಮಾರ್ಕ್ಸ್ ಸಿಗ್ತಾ ಇದೆ. ಮೂರನೇ ತಂಡದವರು ಹೇಳಿರೋದಿಲ್ಲ. ಈಗ ಮೊದಲನೇ ತಂಡದವರು ಪ್ರಶ್ನೆಗೆ ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ಕ್ರಾಸ್ ಕ್ವಶನ್ ಆಗಿರೋದ್ರಿಂದ ಮೊದಲನೇ ತಂಡಕ್ಕೆ 1 ಅಂಕ ಸಿಗ್ತಾ ಇದೆ. ತಂದೆ ತಾಯಿಗಳನ್ನ ಸಲಹುವವನೇ ನಿಜವಾದಂತಹ ಧರ್ಮವಂತ ಪುತ್ರ, ಅವನೇ ಧಾರ್ಮಿಕ ಅಂತ ಹೇಳ್ಬಿಟ್ಟು ನಮ್ಮ ಕವಿಗಳು ಹೇಳಿರ್ತಕ್ಕಂಥದ್ದು. ಈಗ ಮೂರನೇ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ, ರಾಜನಾದವನ ಕರ್ತವ್ಯವೇನು? ಅಷ್ಟೇ ಅಂದ್ರೆ ಪ್ರಜೆಗಳನ್ನ ಕಾಪಾಡ್ತಕ್ಕಂಥದ್ದು ಒಬ್ಬ ನಿಜವಾದಂತಹ ರಾಜನ ಕರ್ತವ್ಯ. ಈ ಒಂದು ಪ್ರಶ್ನೆಗೆ ಮೂರನೇ ತಂಡದವರು ಹೇಳಿರೋದ್ರಿಂದ ಅವರಿಗೆ ನೇರವಾಗಿ 2 ಅಂಕಗಳು ಸಿಗ್ತಾ ಇದೆ. ಹಾಗೆ ಈಗ ನಮ್ಮ ಎರಡನೇ ಪ್ರಶ್ನೆ ಹೋಗ್ತಾ ಇದೆ ಮೊದಲನೇ ತಂಡಕ್ಕೆ, ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ? ಸಿಡಿದು ಏನಾಗುತ್ತದೆ? ಬಹಳ ಈಸಿ ಇದೆ, ಒಂದೇ ವರ್ಡ್. ಒಂದು ಬೀಜ ನೆಲಕ್ಕೆ ಮೇಲೆ ಏನಾಗುತ್ತೆ? ಅಲ್ಲ ಒಂದು ಬೀಜ ನೆಲಕ್ಕೆ ಬಿದ್ದ ಮೇಲೆ ಅದು ಏನಾಗುತ್ತೆ ಗೊತ್ತಿಲ್ವಾ? ಕ್ವಶನ್ ಪಾಸ್ ಆಗ್ತಾ ಇದೆ. ಬಹಳ ಈಸಿ ಇದೆ. ಗೊತ್ತಿಲ್ಲ? ವೆರಿ ಗುಡ್ ಆನ್ಸರ್. ಮೂರನೇ ತಂಡದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೂರನೇ ತಂಡಕ್ಕೆ 1 ಅಂಕ ಸಿಗ್ತಾ ಇದೆ. ಮೊದಲನೇ ತಂಡದ ಪ್ರಶ್ನೆ ಆಗಿರೋದು ಮೊದಲನೇ ತಂಡಕ್ಕೆ 0 ಅಂಕ. ಅಲ್ಲ ಒಂದು ಬೀಜ ನೆಲಕ್ಕೆ ಬಿದ್ದರೆ ಏನಾಗುತ್ತೆ? ಹೆಮ್ಮರ ಸಸಿಯಾದ ಒಂದು ಸಸಿಯಾಗಿ ಒಂದು ಗುಣದಾಕಾರವಾಗಿರ್ತಕ್ಕಂಥ ಹೆಮ್ಮರವಾಗುತ್ತೆ. ಮಮ್ಮರ ಅಂತ ನೀನು ಅದನ್ನ ಮೆಮ್ಮರ ಅಂತ ಹೇಳಿದ್ರೆ ಕರೆಕ್ಟಾಗಿ ನಿಮ್ಗೆ ಉತ್ತರ ಸಿಗೋದು. ಕರೆಕ್ಟಾಗಿ ಹೇಳಿಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ. ಉತ್ತರವನ್ನು ಹೇಳ್ತಾರೆ, ನೀವು ಸ್ಪಷ್ಟವಾಗಿ ಹೇಳೋದು. ಹಂಗಾಗಿ ಮನಸ್ಕೊಳ್ತಂತೀವಿ. ಈಗ ಎರಡನೇ ತರಗತಿ ಪ್ರಶ್ನೆ ಹೋಗ್ತಾ ಇದೆ, ಹುಲಿಗೆರೆ ಸೋಮನಾಥ ಅವರ ಅಂಕಿತ ನಾಮವೇ?
ಹುಲಿಗೆರೆ ಸೋಮನ ಪ್ರತಿ ಸಾಧ್ಯ ಭಾಗದಲ್ಲಿ ಓದುತ್ತೆ. ಹರ ಹರ ಶ್ರೀ ಚನ್ನಸೋಮೇಶ್ವರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಎರಡನೇ ತಂಡದವರು ಕೊಟ್ಟಿರೋದ್ರಿಂದ ಎರಡನೇ ತಂಡಕ್ಕೆ 2 ಅಂಕಗಳು ಸಿಗ್ತಾ ಇದೆ. ಈಗ ಮೂರನೇ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ಕಾರ್ಯ ಪದದ ತದ್ಭವ ರೂಪ ಕಜ್ಜ. ಸರಿಯಾದ ಉತ್ತರ ಕಾರ್ಯ ಪದದ ತದ್ಭವ ರೂಪ ಕಜ್ಜ. ಹಾಗಾಗಿ 2 ಅಂಕ ಸಂಪೂರ್ಣವಾಗಿ ಅವರಿಗೆ ಸಿಗ್ತಾ ಇದೆ. ಈಗ ಎರಡನೇ ಸುತ್ತಿನ ಕೊನೆಯ ಕ್ವಶನ್ ಮೊದಲನೇ ತಂಡಕ್ಕೆ ಬರ್ತಾ ಇದೆ. ದ್ವಿಜ ಪದದ ಅರ್ಥ ಏನು? ದ್ವಿಜ ಅಂದ್ರೆ ನಾವು ಯಾರನ್ನ ಕರಿತೀವಿ? ವೆರಿ ಗುಡ್ ಆನ್ಸರ್. ದ್ವಿಜ ಅಂದ್ರೆ ಬ್ರಾಹ್ಮಣ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಸರಿಯಾದಂತಹ ಉತ್ತರವನ್ನು ಮೊದಲನೇ ತಂಡದವರು ಕೊಟ್ಟಿದ್ದಾರೆ. ಈಗ ಎರಡನೇ ಪ್ರಶ್ನೆ ಹೋಗ್ತಾ ಇದೆ. ಎರಡನೇ ತಂಡಕ್ಕೆ ಪ್ರಶ್ನೆ ಹೋಗ್ತಾ ಇದೆ. ಬಡವನು ಡ್ಯಾಶ್ ಆಗಬಹುದೇ? ಹೌದು, ಬಡವನು ಬಲ್ಲಿದನಾಗಬಹುದು ಅಲ್ವಾ? ಬಲ್ಲಿದ ಅನ್ನೋದರ ಅರ್ಥ ಶ್ರೀಮಂತ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಎರಡನೇ ತಂಡದವರು ಕೊಟ್ಟಿದ್ದರಿಂದ ಎರಡನೇ ತಂಡಕ್ಕೆ 2 ಅಂಕಗಳು ಸಿಗ್ತಾ ಇದೆ. ನೆಕ್ಸ್ಟ್ ಮೂರನೇ ತಂಡದ ಪ್ರಶ್ನೆ. ಲೋಕದಲ್ಲಿ ಎಳೆಗರು ಡ್ಯಾಶ್ ಆಗುತ್ತದೆ. ಎಳೆಗರು ಏನಾಗುತ್ತೆ? ಎತ್ತು. ಉತ್ತರ ಸರಿ ಇದೆಯಾ? ಸಂಪೂರ್ಣವಾಗಿ ಸರಿ ಇದೆ. ಹಾಗಾಗಿ ಸಂಪೂರ್ಣವಾಗಿರ್ತಕ್ಕಂತಹ 2 ಅಂಕಗಳು ಮೂರನೇ ತಂಡಕ್ಕೆ ಸಿಗ್ತಾ ಇದೆ. ಈಗ ಎರಡನೇ ಸುತ್ತು ಈ ಒಂದು ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳ್ಳುತ್ತಿದ್ದು, ಈ ಒಂದು ಎರಡನೇ ಸುತ್ತಿನ ಹಂತದಲ್ಲಿ 2, 3, 5 ಅಂಕಗಳನ್ನ ಮೊದಲನೇ ತಂಡದವರು ಗಳಿಸಿರ್ತಾರೆ. ಚಪ್ಪಳೆ ತಟ್ರಿ. ಹಾಗೆ ಪಂದ ತಂಡದವರು 4 ಅಂಕಗಳನ್ನ ಗಳಿಸಿರುತ್ತಾರೆ. ಹಾಗೆ ನನ್ನ ತಂಡದವರು 7 ಅಂಕಗಳನ್ನ ಪಡೆಯುವ ಮುಖೇನ ಎರಡನೇ ಸುತ್ತಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ನೋಡಿ, ಮೊದಲನೇ ತಂಡದಲ್ಲಿ ಸ್ವಲ್ಪ ಹಿಂದುಳಿದ್ರು, ಆದ್ರೆ ಫಿನಿಕ್ಸ್ ಅಕ್ಕಿ ತರ ಎರಡನೇ ಸುತ್ತಿನಲ್ಲಿ ಎದ್ದು ಬಂದಿದ್ದಾರೆ. ನೋಡೋಣ ಮೂರನೇ ತಂಡದಲ್ಲಿ ಮತ್ತಿನ್ನೇನಾದ್ರೂ ಬದಲಾವಣೆ ಆಗಬಹುದು ಅಲ್ವಾ? ಹಾಗಾಗಿ ಯಾರು ಫಸ್ಟ್ ಬರ್ತಾರೆ ನೋಡೋಣ. ಈಗ ಕ್ಯೂರಿಯಾಸಿಟಿ ಇದೆ. ಈಗ ಮೂರನೇ ಸುತ್ತು ಆರಾಮ ಮಾಡ್ಬೋದಾ? ಓಕೆ, ಮೂರನೇ ಸುತ್ತು ಕೊನೆಯ ಸುತ್ತಾಗಿರುತ್ತೆ. ಈ ಒಂದು ಮೂರನೇ ಸುತ್ತಿನ ಒಂದು ಮೊದಲನೇ ಪ್ರಶ್ನೆ ನಮ್ಮ ಮೊದಲನೇ ತಂಡ ಪಪ್ಪ ತಂಡಕ್ಕೆ ಹೋಗ್ತಾ ಇದೆ. ಬಟ ಮತ್ತು ಬಟ ಮತ್ತು ದ್ವಿಜರ ಲಕ್ಷಣಗಳೇನು? ಬಟ ಮತ್ತು ದ್ವಿಜ ಅವರ ಲಕ್ಷಣ ಏನು? ಒಂದೊಂದೇ ಪಾಯಿಂಟ್ ಇದೆ. ಬಟ ಮತ್ತು ದ್ವಿಜರ ಲಕ್ಷಣಗಳೇನು? ಉತ್ತರ ಗೊತ್ತಿಲ್ವಾ? ಪಾಸ್ ಮಾಡಬಹುದಾ ಕ್ವಶನ್? ರಾಜನ ಮೇಲೆ ಭಕ್ತಿ ಇರುವುದು. ಗುಡ್. ಧ್ವಜವು ಒಳ್ಳೆಯ ಆಚಾರವನ್ನು ಹೊಂದಿರುವುದು. ಧ್ವಜ ದ್ವಿಜ. ಸರಿಯಾದ ಉತ್ತರ. ಒಬ್ಬ ಭಟನಿಗೆ, ಭಟ ಅಂದ್ರೆ ಸೈನಿಕ ಅಂತ ಅರ್ಥ ಬರುತ್ತೆ. ರಾಜನ ಮೇಲೆ ಭಕ್ತಿಯನ್ನ ಹೊಂದಿರಲೇಬೇಕು. ರಾಜನ ಮೇಲೆ ಭಕ್ತಿ ಇಲ್ಲ ಅಂತಂದ್ರೆ ಬೇರೆ ಬೇರೆ ರೂಪ ಪಡ್ಕೊಂಡ್ಬಿಡುತ್ತೆ. ಹಾಗಾಗಿ ತನ್ನ ಪ್ರಾಣವನ್ನಾದ್ರೂ ಕೊಟ್ಟು ಕಾಪಾಡ್ತಕ್ಕಂತಾನೆ ನಿಜವಾದಂತಹ ಭಟ ಆಗಿರ್ತಾನೆ. ಹಾಗಾಗಿ ರಾಜನ ಭಕ್ತಿ ಇರಲೇಬೇಕಾಗುತ್ತೆ. ಅದು ಅವನ ಲಕ್ಷಣ. ಆದ್ರೆ ಇನ್ನು ದ್ವಿಜ ಅಂತ ಬರ್ತಾ ಇದೆ. ದ್ವಿಜನ ಲಕ್ಷಣ ಅಂತಂದ್ರೆ ಒಳ್ಳೆಯ ಆಚಾರ ವಿಚಾರಗಳನ್ನ ಹೊಂದಿರತಕ್ಕಂತಾನೆ ನಿಜವಾದಂತಹ ದ್ವಿಜ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಪಾಸ್ ಕ್ವಶನ್ ಆಗಿರೋದ್ರಿಂದ ಇದು ಎರಡನೇ ತಂಡಕ್ಕೆ 2 ಅಂಕ ಸಿಗ್ತಾ ಇದೆ. ಇದು ಮೊದಲನೇ ತಂಡಕ್ಕೆ 0, ಎರಡನೇ ತಂಡಕ್ಕೆ 2. ಈಗ ಈ ಒಂದು ಪ್ರಶ್ನೆಗೆ, ಎರಡನೇ ಪ್ರಶ್ನೆಗೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ರೆ ನಿಮ್ಗೆ 4 ಅಂಕ ಸಿಗುತ್ತೆ. ಈಗ ನೇರವಾಗಿ ಸುರತಿ ಮತ್ತು ಸುತನ ಬಗೆಗೆ ಕವಿ ಏನಂತ ಹೇಳಿದ್ದಾರೆ? ಸುರತಿ ಮತ್ತು ಸುತನ ಬಗ್ಗೆ ಏನಂತ ಹೇಳಿದ್ದಾರೆ? ಗಟ್ಟಿ ಹೇಳೋದನ್ನ ಸಲಹುವವನು. ಸುತ ತಂದೆ ತಾಯಿಗಳನ್ನು ಸಲ್ಲಿಸ್ತಕ್ಕಂಥದ್ದು ಸುತನ ಲಕ್ಷಣ, ಗುಣ. ಹಾಗೆ ಇನ್ನೊಂದು ಕೇಳಿದೆ ಅಲ್ಲಿ ಸುರತಿ.
ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಸ್ವಲ್ಪ ಕ್ಲಾರಿಟಿ ಬೇಕು ಅದಕ್ಕೆ ಕ್ವಶನ್ ಉತ್ತರ. ಕ್ವಶನ್ ಪಾಸ್ ಮಾಡ್ಬೋದಾ? ಒಂದು ಅರ್ಧ 60% ಉತ್ತರ ಕರೆಕ್ಟ್ ಆಗಿ ಹೇಳಿದೆ, 40% ಬರ್ತಾ ಇಲ್ಲ. ಶ್ರುತಿ ವ್ಯಕ್ತಿಯನ್ನು ಬಿಡದೆ ಪಠಿಸಿ ಹೋದನು. ಶ್ರುತಿ ಅಲ್ಲ, ವೇದಗಳನ್ನ ಬಿಡದೆ ಪಠಿಸುವವನೇ ನಿಜವಾದಂತಹ ಒಬ್ಬ ಸುರತಿ ಆಗಿರ್ತಾನಂತೆ. ಜೊತೆಗೆ ತಂದೆ ತಾಯಿಗಳನ್ನ ಸಲ್ಲಿಸ್ತಕ್ಕಂತಾನೆ, ಕಾಪಾಡ್ತಕ್ಕಂಥದ್ದೇ ಅವರ ರಕ್ಷಣೆ ಪಾಲನೆ ಪೋಷಣೆ ಏನ್ ಮಾಡ್ತಾರಲ್ಲ, ಸೊ ಅದೆಲ್ಲದೂ ಕೂಡ ಒಬ್ಬ ನಿಜವಾದಂತಹ ಸುಧನ ಲಕ್ಷಣ ಆಗಿರುತ್ತೆ. ಸೊ ಎರಡಕ್ಕೂ ಕೂಡ ಸರಿಯಾದಂತಹ ಉತ್ತರವನ್ನ ಎರಡನೇ ತಂಡದವರು ಚೂರು ಸ್ವಲ್ಪ ತಪ್ಪಾದ್ರೂ ಕೂಡ ಕರೆಕ್ಟ್ ಆಗಿ ಹೇಳಿರೋದ್ರಿಂದ ಕೊಡ್ಬೋದಲ್ಲ 4 ಅಂಕ. 4 ಅಂಕಗಳು ನಮ್ಮ ಎರಡನೇ ತಂಡಕ್ಕೆ ಸಿಗ್ತಾ ಇದೆ. ಈಗ ಈ ಒಂದು ಸುತ್ತಿನ 3ನೇ ಸುತ್ತಿನ ಕಡೆಯ ಪ್ರಶ್ನೆ ನಮ್ಮ 3ನೇ ತಂಡ ಕೊನ ತಂಡಕ್ಕೆ ಹೋಗ್ತಾ ಇದೆ. ಶ್ರೇಷ್ಠ ಮಂತ್ರಿಯ ಲಕ್ಷಣಗಳು. ಶ್ರೇಷ್ಠ ಲಕ್ಷಣ, ಒಂದು ಮಂತ್ರಿಯ ಲಕ್ಷಣ ಒಂದು ಪ್ಯಾರ ಪೂರ್ತಿ ನಮ್ಮ ಕವಿಗಳು ಹೇಳಿದ್ದಾರೆ, ಹುಲಿಕೆರೆ ಸೋಮನಾಥ್ ಅವರು ಅಲ್ವಾ. ಏನೇನು? ಸತ್ಯವಂತನಾಗಿರ್ಬೇಕು 1 ಪಾಯಿಂಟ್. ಕಾಂಪಿಟೇಷನ್ ಎಷ್ಟು ರಾಜನ ಮೇಲೆ ನಿಷ್ಠೆ ಇರಬೇಕು, 2 ಪಾಯಿಂಟ್ ಹೇಳಿದ್ವಿ. ಸತ್ಯವಂತನಾಗಿರ್ಬೇಕು, ರಾಜನ ಮೇಲೆ ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು, ಮತ್ತೆ ರಾಜತಂತ್ರ ನಿಪುಣರಾಗಿರ್ಬೇಕು. ನೆಕ್ಸ್ಟ್ ಮತ್ತೆ ಯೋಚನೆ ಮಾಡಿ, ಇನ್ನೂ ಪಾಯಿಂಟ್ ಇದೆ, ಸುಮಾರು ಪಾಯಿಂಟ್ ಇದೆ. 3 ಪಾಯಿಂಟ್ ಹೇಳಿದ್ರಿ. ಅಷ್ಟೇ, ನಾನು ಅರ್ಧ ಉತ್ತರ ಹೇಳಿದ್ರೆ ಇನ್ನೊಂದು ಅರ್ಧ ಬೇಕು. ನಾನು 3 ಪಾಯಿಂಟ್ ಹೇಳಿದ್ರೆ ನಿಮಗೆ ಸಂಪೂರ್ಣ 4 ಪಾಯಿಂಟ್ 4 ಅಂಕ ಸಿಗುತ್ತೆ. 3 ಪಾಯಿಂಟ್ ಹೇಳಿದ್ರಿ. ಆಮೇಲೆ ಕ್ವಶನ್ ಪಾಸ್ ಹೇಳ್ತೀರ, ಕ್ವಶನ್ ಪಾಸ್ ಮಾಡಲ್ಲ, ಟೈಮ್ ಮಾಡ್ತಾ ಇದೆ. ಕ್ವಶನ್ ಪಾಸ್ ಮಾಡ್ತಾ ಇದ್ದೀವಿ ಮೊದಲನೇ ತಂಡಕ್ಕೆ. ಯಾರು ಹೇಳ್ತೀರಾ? ಮೊದಲನೇ ತಂಡದವರು ಇಲ್ಲ. ಎರಡನೇ ತಂಡದವರು ಗೊತ್ತಿಲ್ಲ. ಬಹಳ ಸಿಂಪಲ್ ಇದೆ. ಕೈಯಾಸೆಯನ್ನು ಮಾಡಬಾರದು, ಅಂದ್ರೆ ಲಂಚಕ್ಕೆ ಕೈ ಇಡಬಾರದು. ಕೈಯಾಸೆ ಚತುರೋಪಾಯಗಳನ್ನ ಬಲ್ಲವನಾಗಿರ್ಬೇಕು. ನಾನಾ ಲಿಪಿ ಭಾಷೆಗಳನ್ನ ಅವನು ತಿಳಿದಂತನಾಗಿರ್ಬೇಕು. ಇನ್ನ ಅದನ್ನ ಜೊತೆಗೆ ಇವರು ಹೇಳಿದಂತಹ ಪಾಯಿಂಟ್ಗಳು ಸೇರಿದ್ರೆ ಸಂಪೂರ್ಣವಾಗಿ ಮಂತ್ರಿಯ ಲಕ್ಷಣ ನಮಗೆ ಸಿಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಅರ್ಧ ಉತ್ತರ ಹೇಳಿರೋದ್ರಿಂದ 2 ಬೇಡ. ಸಂಪೂರ್ಣವಾಗಿ 4 ಮಾರ್ಕ್ಸ್ ಕೊಡ್ಲಿ ಸಿಗಲ್ಲ. ಇಲ್ಲಿ 2 ಅಂಕ ಏನಪ್ಪ, 4 ಅಂಕ ಸಿಗೋಣ ಕೊಡೋಣ. ಹಾಗಾಗಿ ಈ ಒಂದು ಸುತ್ತಿನ ಹಂತದಲ್ಲಿ ಮೊದಲನೇ ತಂಡಕ್ಕೆ ಯಾವುದೇ ಅಂಕ ಸಿಕ್ಕಿರೋದಿಲ್ಲ, 0 ಅಂಕ. ಎರಡನೇ ತಂಡ ನೋಡಿ, ಇವರು ವೀಕ್ ಇದ್ರು, ಎರಡನೇ ತಂಡ 6 ಅಂಕಗಳನ್ನ ಗಳಿಸಿದೆ ಸುತ್ತಲ್ಲಿ. ಹಾಗೆ ಮೂರನೇ ತಂಡ 2 ಅಂಕಗಳನ್ನ ಗಳಿಸಿದ್ರೆ ಒಟ್ಟಾರೆ ಈಗ 3 ತಂಡಗಳ ಟೋಟಲ್ ಮಾಡೋಣ. ಯಾವ ತಂಡ ಯಾವ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು 3 5 8. ಮೊದಲನೇ ತಂಡ 8 ಅಂಕಗಳನ್ನ ಗಳಿಸಿದೆ, ಚಪ್ಪಾಳೆ. ಹಾಗೆ ಎರಡನೇ ತಂಡ ಕೊನ ತಂಡ 10 12 ಅಂಕಗಳನ್ನ ಗಳಿಸಿದೆ, ಚಪ್ಪಾಳೆ. ಹಾಗೆ ನನ್ನ ತಂಡ 8 2 10 ಅಂಕಗಳನ್ನ. ಸೊ ಈಗ ವಿಶೇಷವಾಗಿ ಯಾವ್ದು ಅನ್ನೋದು ಗೊತ್ತಾಗ್ತಿದೆ ಅಲ್ವಾ? ಎರಡನೇ ತಂಡವಾಗಿರ್ತಕ್ಕಂತಹ ಕೊನ ತಂಡ ಅಮೂಲ್ಯ ನಾಯಕತ್ವದ ತಂಡ ಈ ಒಂದು ಸುತ್ತಿನ ಮೊದಲನೇ ಸ್ಥಾನವನ್ನ ಗಳಿಸಿದೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಹಾಗೆ ಹರ್ಷ ನಾಯಕತ್ವದ ಎರಡನೇ ತಂಡ 10 ಅಂಕಗಳನ್ನ ಗಳಿಸಿದ ಮುಖೇನ 2 ಅಂಕ ಎರಡನೇ ಸ್ಥಾನ ಗಳಿಸಿದೆ. ಅವರು ಕೂಡ ಅಭಿನಂದನೆಗಳು. ಆದರೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಉತ್ತರವನ್ನ ನೀಡುವ ಮುಖೇನ ಒಂದು ಮೂರನೇ ತಂಡಕ್ಕೆ ತೃಪ್ತಿಗೊಂಡಿರ್ತಕ್ಕಂತಹ ಮೊದಲನೇ ತಂಡ ಪಂಪ ತಂಡಕ್ಕೂ ಕೂಡ ಅಭಿನಂದನೆಗಳನ್ನ. ಒಟ್ಟಾರೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ರೆಡಿಯಾಗಿ ಬಂದ್ಬಿಟ್ಟು ಭಾಗವಹಿಸಿ ಸರಿಯಾದ ಉತ್ತರವನ್ನು ನೀಡುವ ಮುಖೇನ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.